ನಮಸ್ಕಾರ ವೀಕ್ಷಕರೇ. ಬಾಂಗ್ಲಾ ಅಕ್ರಮ ವಲಸಿಗರ ವಿರುದ್ಧ ದೊಡ್ಡ ಸಮರ ಶುರುವಾಗಿದೆ. ಮಹಾರಾಷ್ಟ್ರದ ಪುಣೆಯಲ್ಲಿ ಬೀಡು ಬಿಟ್ಟಿದ್ದ ಅಕ್ರಮ ವಲಸಿಗರ ಸ್ಲಂಗಳನ್ನ ಮುಲಾಜಿಲ್ಲದೆ ತೆರವುಗೊಳಿಸಲಾಗಿದೆ. ಬರೋಬ್ಬರಿ 900 ಎಕರೆ ಜಾಗ ಶುದ್ಧೀಕರಣ ಆಗಿದ್ದು, ಭಾರತದ ಇತಿಹಾಸದಲ್ಲೇ ಇದು ದೊಡ್ಡ ಮಟ್ಟದ ಡ್ರೈವ್ ಅಂತ ಕರೆಸಿಕೊಳ್ತಾ ಇದೆ. ಈ ಸಲ ಮಹಾರಾಷ್ಟ್ರದಲ್ಲಿ ಎನ್ಡಿಎಗೆ ಜನರು ವೋಟ್ ಹಾಕಿದ್ದೆ ಹಿಂದುತ್ವಕ್ಕಾಗಿ ಹಾಗೂ ರಾಷ್ಟ್ರೀಯತೆಗಾಗಿ. ದೊಡ್ಡ ಮಟ್ಟದಲ್ಲಿ ಜನರು ಬೆಂಬಲ ಕೊಟ್ಟಿರುವಾಗ ದೊಡ್ಡದನ್ನೇ ಏನಾದರೂ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಮುನ್ನುಗ್ಗಿದ್ದ ಫಡ್ನವೀಸ್ ಸರ್ಕಾರ ಅಕ್ರಮ ಕ್ರಿಮಿಗಳಿಗೆ ಎಂದೂ ಮರೆಯದ ಪಾಠ ಕಲಿಸಿದೆ. ಇನ್ನೊಂದೆಡೆ ಅದೇ ಮಹಾರಾಷ್ಟ್ರದಲ್ಲಿ ಇಂಡಿಯಾ ಪಾಕ್ ಮ್ಯಾಚ್ ವೇಳೆ ಪಾಕಿಸ್ತಾನ ಬೆಂಬಲಿಸಿದ ಕ್ರಿಮಿಗೆ ಏನಾಯ್ತು ಅನ್ನೋದರ ವಿಡಿಯೋ ಹರಿದಾಡ್ತಾ ಇದ್ದು ದೇಶ ಪ್ರೇಮಿಗಳು ಫುಲ್ ಖುಷಿಯಾಗಿದ್ದಾರೆ. ಮತ್ತೊಂದು ಕಡೆ ದಂಗೆ ಏಳೋ ಭೀತಿಯಲ್ಲಿದ್ದ ಬಾಂಗ್ಲಾ ಯೂನಸ್ಗೆ ರಾಜಕೀಯವಾಗಿಯೂ ದೊಡ್ಡ ಹೊಡೆತ ಬಿದ್ದಿದೆ. ಇದೆಲ್ಲವನ್ನ 1 by 1 ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಬಾಂಗ್ಲಾದಲ್ಲಿ ಹಿಂದೂಗಳಿಗೆ ಅಷ್ಟೆಲ್ಲ ಟಾರ್ಚರ್ ಕೊಡ್ತಾ ಇದ್ದಾರೆ, ನಮ್ಮಲ್ಲಿ ಅಕ್ರಮವಾಗಿ ಬಂದಿರೋ ಜನಗಳನ್ನ ಸಾಕ್ತಾ ಇದ್ದಾರೆ, ನಾಚಿಕೆ ಆಗ್ಬೇಕು ಅನ್ನೋದು ಭಾರತೀಯರ ಮನದಾಳದ ಮಾತು, ಹತಾಶೆ ಹಾಗೂ ಆಕ್ರಂದನ. ಸದ್ಯ ದೇಶದಲ್ಲಿ ಹಿಂದೂ ಪರ ಸರ್ಕಾರ ಇರೋದ್ರಿಂದ ಏನಾದ್ರೂ ಒಂದು ಗಟ್ಟಿ ನಿಲುವು ತೆಗೆದುಕೊಳ್ತಾರೆ ಅನ್ನೋ ನಂಬಿಕೆ ಭಾರತೀಯರಲ್ಲಿ ಇತ್ತು. ಅದಕ್ಕೆ ತಕ್ಕಂತೆ ಗೃಹ ಸಚಿವ ಅಮಿತ್ ಶಾ ಇಮಿಗ್ರೇಷನ್ ಅಂಡ್ ಫಾರಿನ್ ಲಾ ಬಗ್ಗೆ ಹಿಂಟ್ ಕೂಡ ಕೊಟ್ಟಿದ್ರು. ಅದು ಇನ್ಯಾವಾಗ ಜಾರಿಯಾಗುತ್ತೋ, ಇನ್ಯಾವಾಗ ಅವರ ಪತ್ತೆ ಹಚ್ಚೋ ಕೆಲಸ ಆಗುತ್ತೋ, ಅವರನ್ನೆಲ್ಲ ಆಚೆ ಕಳಿಸೋದಕ್ಕೆ ಇನ್ನೆಷ್ಟು ವರ್ಷ ಬೇಕು ಅಂತ ಯೋಚಿಸ್ತಾ ಇದ್ದವರಿಗೆ ಮಹಾರಾಷ್ಟ್ರ ಸರ್ಕಾರ ನಾವು ಆಗ್ಲೇ ಆಕ್ಷನ್ ಮೋಡ್ ನಲ್ಲಿ ಇದ್ದೀವಿ ಅಂತ ಹೇಳ್ತಾ ಇದೆ. ದೊಡ್ಡ ದೊಡ್ಡ ಬುಲ್ಡೋಸರ್ ಡ್ರೈವ್ ಅಂದಾಗ ಕೇವಲ ಉತ್ತರ ಪ್ರದೇಶ ಮಾತ್ರ ನೆನಪಾಗ್ತಾ ಇತ್ತು. ಆದ್ರೆ ಈಗ ಫಡ್ನವೀಸ್ ಸರ್ಕಾರ ಯೋಗಿಗೆ ಟಫ್ ಕಾಂಪಿಟೇಷನ್ ಕೊಡೋ ಲೆವೆಲ್ಗೆ ಅಖಾಡಕ್ಕೆ ಇಳಿದಿದೆ. ಮಹಾರಾಷ್ಟ್ರದ ಪುಣೆಯ ಪಿಂಪ್ರಿ ಚಂಚ್ವಾಡದ ಸುಮಾರು 900 ಎಕರೆ ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ಬಾಂಗ್ಲಾ ನಿವಾಸಿಗಳು ಹಾಗೂ ರೋಹಿಂಗ್ಯಾಗಳು ತುಂಬಿಕೊಂಡಿದ್ರು. ಬಹಳ ವರ್ಷಗಳಿಂದ ಇವರು ಈ ಜಾಗವನ್ನ ಕಬ್ಜಾ ಮಾಡಿದ್ರು. ಅವರನ್ನ ಟಚ್ ಮಾಡೋದಕ್ಕೂ ಯಾರು ಮುಂದಾಗ್ತಾ ಇರಲಿಲ್ಲ. ಆದರೆ ಕೆಲ ದಿನಗಳಿಂದ ಆ ಜಾಗವನ್ನ ಕ್ಲಿಯರ್ ಮಾಡೋ ಪ್ರಕ್ರಿಯೆಗೆ ಫಡ್ನವೀಸ್ ಸರ್ಕಾರ ಮುಂದಾಗಿತ್ತು. ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ತರಿಸಿಕೊಂಡು ಬುಲ್ಡೋಸರ್ ಆಕ್ಷನ್ಗೆ ಪ್ಲಾನ್ ಮಾಡ್ತಾ ಇತ್ತು. ಆದ್ರೆ ನಮ್ಮದು ಭಾರತ ದೇಶ, ಪ್ರಪಂಚದಲ್ಲಿ ಯಾವ ದೇಶದಲ್ಲೂ ಇಲ್ಲದ ದೇಶದ್ರೋಹಿಗಳು ನಮ್ಮಲ್ಲಿ ಒಳಗೆ ಇರೋದ್ರಿಂದ ಇದಕ್ಕೆ ತಡೆ ಹಾಕೋದಕ್ಕೆ ದೊಡ್ಡ ಮಟ್ಟದಲ್ಲಿ ಪ್ಲಾನ್ ಮಾಡಲಾಗಿತ್ತು. ಅಕ್ರಮವಾಗಿ ಬಂದು ಸೇರಿಕೊಂಡವರನ್ನ ಅಲ್ಲಿಂದ ಖಾಲಿ ಮಾಡಿಸಬಾರದು ಅಂತ ಹೈಕೋರ್ಟ್ಗೆ ಬರೋಬ್ಬರಿ 30 ಪೆಟಿಷನ್ಗಳು ಸಲ್ಲಿಕೆ ಆಗಿದ್ವು. ಆದ್ರೆ ಅಲ್ಲಿನ MLA ಮಹೇಶ್ ದಾದಾ ಹಾಗೂ ಸಿಎಂ ಫಡ್ನವೀಸ್ ಆಗಿದ್ದಾಗ್ಲಿ ಈ ಪ್ರಕ್ರಿಯೆಯನ್ನ ನಿಲ್ಲಿಸಬಾರದು ಅಂತ ಹೇಳಿ ಬುಲ್ಡೋಸರ್ ತಂದು ಇಳಿಸೇ ಬಿಟ್ಟಿದ್ದಾರೆ. ಬುಲ್ಡೋಸ್ ಮಾಡೋದು ಕನ್ಫರ್ಮ್ ಆಗ್ತಾ ಇದ್ದಂತೆ ಅಲ್ಲಿದ್ದ ನಿವಾಸಿಗಳನ್ನ ಆಚೆಗೆ ಕಳಿಸಲಾಯಿತು. ನೋಡ್ತಾ ಇದ್ದ ಹಾಗೆ ಒಂದೊಂದು ಬದಿಯಿಂದಲೂ ಬುಲ್ಡೋಸರ್ಗಳು ತಮ್ಮ ಕೆಲಸವನ್ನ ಮಾಡೋದಕ್ಕೆ ಶುರು ಮಾಡಿದ್ವು. ಬರೋಬ್ಬರಿ 5,000 ಮಜಾರ್ಗಳು, ಶೆಡ್ಗಳು, ಸಾಕಷ್ಟು ಗುಜರಿ ಅಂಗಡಿಗಳು, ಗಲೀಜು, ಕಸ ಎಲ್ಲವನ್ನೂ ಕೂಡ ತೆರವು ಮಾಡೋ ಕೆಲಸ ನಡೆದಿದೆ. ಇದರ ಫೋಟೋಗಳು ವೈರಲ್ ಆಗಿದ್ದು, ಸರ್ಕಾರಿ ಜಾಗವನ್ನ ಈ ರೇಂಜ್ಗೆ ಕಬ್ಜಾ ಮಾಡ್ತಾರೆ ಅಂದ್ರೆ ಏನರ್ಥ ಅಂತ ಜನರು ಮಾತಾಡ್ಕೊಳ್ತಾ ಇದ್ದಾರೆ. ಅಂದಹಾಗೆ ಬುಲ್ಡೋಸ್ ಪ್ರಕ್ರಿಯೆ ಭಾರತೀಯರಲ್ಲಿ ಖುಷಿ ಹಾಗೂ ಸಮಾಧಾನವನ್ನ ತರಿಸ್ತಾ ಇದೆ. ಜೊತೆಗೆ ಒಂದಷ್ಟು ಅನುಮಾನಗಳನ್ನು ಕೂಡ ಹುಟ್ಟಿಸ್ತಾ ಇದೆ. 900 ಎಕರೆ ಜಾಗದಲ್ಲಿ ಟೆಂಟ್ ಶೆಡ್ ಹಾಕಿಕೊಂಡು ಬದುಕ್ತಾರೆ ಅಂದ್ರೆ ಇದು ಖಂಡಿತ 1 ತಿಂಗಳಲ್ಲೋ ಅಥವಾ 1 ವರ್ಷದಲ್ಲೋ ಆಗಿರೋ ಕೆಲಸ ಖಂಡಿತ ಅಲ್ಲ. ಅಲ್ಲದೆ ತೆರವು ಮಾಡ್ತಾರೆ ಅಂತ ಗೊತ್ತಾಗ್ತಾ ಇದ್ದ ಹಾಗೆ ಅವರನ್ನ ಕಾಪಾಡೋದಕ್ಕೆ 30 ಪೆಟಿಷನ್ ಸಲ್ಲಿಕೆ ಆಗುತ್ತೆ ಅಂದ್ರೆ ಭಾರತದಲ್ಲಿ ದೇಶದ್ರೋಹಿಗಳ ಎಕೋಸಿಸ್ಟಮ್ ಎಷ್ಟು ಗಟ್ಟಿಯಾಗಿರ್ಬೋದು ಅಂತ ಜನರು ಮಾತಾಡ್ಕೊಳ್ತಾ ಇದ್ದಾರೆ. ಅಂದಹಾಗೆ ಈ ಆಕ್ಷನ್ ಬಗ್ಗೆ ಎಲ್ಲೂ ದೊಡ್ಡ ಮಟ್ಟದಲ್ಲಿ ಅನೌನ್ಸ್ ಮಾಡ್ಲಿಲ್ಲ, ಯಾರ ಒಪಿನಿಯನ್ ಕೇಳಲಿಲ್ಲ, ಅವರೇನು ಹೇಳ್ತಾರೋ ಇವರೇನು ಹೇಳ್ಬೋದು ಅಂತ ಯಾವ ವಿಚಾರಕ್ಕೂ ಒಂಚೂರು ತಲೆ ಕೆಡಿಸಿಕೊಳ್ಳದೆ ಆಕ್ಷನ್ ತೆಗೆದುಕೊಳ್ಳಲಾಗಿದೆ. ಇದು ರಾಜಕೀಯವಾಗಿ ಇಂಡಿ ಒಕ್ಕೂಟಕ್ಕೆ ದೊಡ್ಡ ಹೊಡೆತ ಕೊಟ್ಟಂತಾಗಿದೆ. ಇದನ್ನ ಯಾರು ತಾನೇ ಈಗ ಅಪೋಸ್ ಮಾಡ್ತಾರೆ? ಮೊದಲೇ ಜನರು ವಿಪಕ್ಷಗಳು ಅಂದ್ರೆ ದೇಶದ ಅನ್ನ ತಿಂದು ದೇಶಕ್ಕೆ ದ್ರೋಹ ಬಗೆಯೋ ಒಕ್ಕೂಟ ಅಂತ ಬೈತಾ ಇವೆ. ಈ ಹೊತ್ತಲ್ಲಿ ಬಂದು ಇದು ತಪ್ಪು ಅನ್ನೋದು ಅಥವಾ ಸ್ವಯಂ ಘೋಷಿತ ಬುದ್ಧಿವಂತರ ಬಾಯಲ್ಲಿ ಮಾನವೀಯತೆಯ ಪಾಠ ಮಾಡಿಸೋದಕ್ಕೆ ಪ್ರಯತ್ನಿಸಿದ್ರೆ ಜನರು ನೋಡುವಷ್ಟು ನೋಡಿ ಕೊನೆಗೆ ಮುಖ ಒದ್ದೆಯಾಗುವಷ್ಟು ಉಗಿದು ಕಳಿಸ್ತಾರೆ. ಇಂಥ ಆಕ್ಷನ್ ದೇಶದಲ್ಲಿ ನಡೀತಾ ಇದೆ ಅನ್ನೋದರ ಡೌಟ್ ಇದ್ದಿದ್ರಿಂದಲೇ ಕೆಲ ದಿನಗಳ ಹಿಂದೆ ಸ್ಯಾಮ್ ಪಿತ್ರೋಡಾ ಹಾಗೂ ನಿನ್ನೆ ಪಪ್ಪು ಯಾದವ್ ಅಕ್ರಮ ವಲಸಿಗರ ಪರ ಮಾತನಾಡಿದ್ದು ಅಂತಲೂ ಅಂದಾಜಿಸಲಾಗಿದೆ. ಇನ್ನು ಮಹಾರಾಷ್ಟ್ರದಲ್ಲಿ ನಡೆದಿರೋ ಈ ಮೆಗಾ ಬುಲ್ಡೋಸ್ ಮುಂದೆ ಆಗಲಿರೋ ಡೆಮಾಲಿಷನ್ ಆಪರೇಷನ್ಗೆ ಸಿಗ್ನಲ್ ಕೊಟ್ಟಂತಿದೆ. ಯಾಕಂದ್ರೆ ಅಕ್ರಮ ವಲಸಿಗರು ಅಂತ ಬಂದಾಗ ಭಾರತದಲ್ಲಿ ಮೊದಲು ನೆನಪಾಗ್ತಾ ಇದ್ದ ರಾಜ್ಯಗಳು ಅಸ್ಸಾಂ, ಉತ್ತರಾಖಂಡ, ದೆಹಲಿ ಹಾಗೂ ಉತ್ತರ ಪ್ರದೇಶ. ಮಹಾರಾಷ್ಟ್ರದಲ್ಲೇ ಈ ಲೆವೆಲ್ಗೆ ಅಕ್ರಮ ವಲಸಿಗರಿದ್ದಾರೆ ಅನ್ನೋದು ಎಷ್ಟೋ ಜನರಿಗೆ ಗೊತ್ತೇ ಇರಲಿಲ್ಲ. ಇಲ್ಲೇ ಈ ಲೆವೆಲ್ಗೆ ಆಗಿದೆ ಅಂದ್ರೆ ಇನ್ನು ಸತತ ಸಮಸ್ಯೆ ಎದುರಿಸ್ತಾ ಇರೋ ಉಳಿದ ರಾಜ್ಯಗಳ ಸಿಎಂಗಳು ಸುಮ್ಮನಿರ್ತಾರ ಅನ್ನೋ ಪ್ರಶ್ನೆ ಹುಟ್ಟಿದೆ. ಪ್ರಮುಖವಾಗಿ ದೆಹಲಿಯಿಂದ ಅಕ್ರಮ ವಲಸಿಗರು ಶೀಘ್ರದಲ್ಲೇ ಎತ್ತಂಗಡಿ ಆಗ್ಬೋದು ಎನ್ನಲಾಗ್ತಾ ಇದೆ. ಯಾಕಂದ್ರೆ ಕೇಜ್ರಿವಾಲ್ ಸೋಲಿಗೆ ಅದು ಒಂದು ಕಾರಣ.
ಅಲ್ಲದೆ ಬಿಜೆಪಿ ಸರ್ಕಾರ ರಚನೆ ಆಗ್ತಾ ಇದ್ದ ಹಾಗೆ ಕೇಜ್ರಿವಾಲ್ ಮಾಡಿದ್ದ ತಪ್ಪುಗಳನ್ನೆಲ್ಲ ಒಂದೊಂದಾಗಿ ಸರಿ ಮಾಡೋ ಕೆಲಸ ಮೊದಲ ದಿನದಿಂದಲೂ ಆಗ್ತಾ ಇದೆ. ಈಗ ಬಾಂಗ್ಲಾದವರಿಗೆ ಗೇಟ್ ಪಾಸ್ ಕೊಟ್ರೆ ದೆಹಲಿ ಜನತೆಗೆ ಬಿಜೆಪಿ ಮೇಲಿನ ನಂಬಿಕೆ ಮತ್ತಷ್ಟು ಗಟ್ಟಿ ಆಗ್ತಾ ಹೋಗುತ್ತೆ. ಆದ್ರಿಂದ ದೆಹಲಿಯಲ್ಲಿ ಆಪರೇಷನ್ ರೋಹಿಂಗ್ಯಾ ಬಗ್ಗೆ ಕುತೂಹಲ ಹೆಚ್ಚಾಗ್ತಾ ಇದೆ. ಇನ್ನು ಮಹಾರಾಷ್ಟ್ರ ಸರ್ಕಾರ ಯಾವ ಲೆವೆಲ್ಗೆ ಖಡಕ್ ಆಗಿದೆ ಅನ್ನೋದಕ್ಕೆ ಕೆಲವೇ ದಿನಗಳ ಹಿಂದೆ ನಡೆದ ಘಟನೆಯೂ ಕೂಡ ಸಾಕ್ಷಿ ಆಗ್ತಾ ಇದೆ. ಸಿಂಧುದುರ್ಗ ಜಿಲ್ಲೆಯ ಮಾಲ್ವಾನ್ ಅನ್ನೋ ಗ್ರಾಮದಲ್ಲಿ ಭಾರತ ಹಾಗೂ ಪಾಕ್ ಪಂದ್ಯ ವೀಕ್ಷಣೆ ವೇಳೆ ಒಬ್ಬ ಯುವಕ ರೋಹಿತ್ ಶರ್ಮಾ ಔಟ್ ಆಗ್ತಾ ಇದ್ದ ಹಾಗೆ ಸಂಭ್ರಮಿಸಿದ್ದಾನೆ. ಸಾಲದಕ್ಕೆ ಟಿವಿ ಮುಂದೆ ಡ್ಯಾನ್ಸ್ ಮಾಡಿ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಹೇಳಿ ಜಯಘೋಷ ಹಾಕಿದ್ದಾನೆ. ಇದನ್ನೆಲ್ಲ ನೋಡಿ ರೊಚ್ಚಿಗೆದ್ದ ಸ್ಥಳೀಯ ಯುವಕನೊಬ್ಬ ಸೈಲೆಂಟ್ ಆಗಿ ಅದನ್ನ ವಿಡಿಯೋ ರೆಕಾರ್ಡ್ ಮಾಡಿ ಪೊಲೀಸರಿಗೆ ಕಳಿಸಿದ್ದಾನೆ. ಸುದ್ದಿ ಯಾರಿಗೆ ಮುಟ್ಟಬೇಕೋ ಅವರಿಗೆ ಮುಟ್ಟಿದ್ರಿಂದ ಸೀದಾ ಜೆಸಿಬಿ ಮೂಲಕ ಸ್ಥಳಕ್ಕೆ ಬಂದ ಪೊಲೀಸರು ದೇಶದ್ರೋಹಿಯ ಮನೆಯನ್ನ ಕೆಡವಿ ಹಾಕಿ ಮುಂಚೆ ಆ ಜಾಗ ಹೇಗಿತ್ತೋ ಹಾಗೆ ನೀಟಾಗಿ ಮಾಡಿ ಅಲ್ಲಿಂದ ತೆರಳಿದ್ದಾರೆ. ಇದು ನಮ್ಮೊಳಗೆ ಇರುವ ಕ್ರಿಮಿಗಳಿಗೆ ಪಾಠವಾಗಬೇಕು ಅಂತ ಜನರು ಮಾತಾಡ್ತಾ ಇದ್ದಾರೆ. ಒಂದು ಕಡೆ ದೇಶದ್ರೋಹಿಗಳು ಅಕ್ರಮ ಬಾಂಗ್ಲಾ ಕ್ರಿಮಿಗಳಿಗೆ ಭಾರತದಲ್ಲಿ ಬಿಸಿ ಮುಟ್ಟಿಸ್ತಾ ಇದ್ರೆ, ಅತ್ತ ಬಾಂಗ್ಲಾದಲ್ಲಿ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ತಂದು ದುರಾಡಳಿತ ನಡೆಸ್ತಾ ಇರೋ ಯೂನಸ್ಗೆ ಅಲ್ಲಿಯ ಜನರೇ ಬಿಸಿ ಮುಟ್ಟಿಸ್ತಾ ಇದ್ದಾರೆ. ಬಾಂಗ್ಲಾದೇಶದಲ್ಲಿ ಇತ್ತೀಚೆಗೆ ನಡೆದಿರೋ ಬಾರ್ ಅಸೋಸಿಯೇಷನ್ ಎಲೆಕ್ಷನ್ ನಲ್ಲಿ ಮಾಜಿ ಪ್ರಧಾನಿ ಹಸೀನಾರ ಆವಾಮಿ ಲೀಗ್ ಪಕ್ಷ ದೊಡ್ಡ ಗೆಲುವು ಸಾಧಿಸಿದೆ. ಲ್ಯಾಂಡ್ ಸ್ಲೈಡ್ ವಿಕ್ಟರಿಯನ್ನ ಕಂಡು ಯೂನಸ್ ಬೆಚ್ಚಿ ಬಿದ್ದಿದ್ದಾನೆ. ಇದು ಬಾಂಗ್ಲಾದ ರಿಯಾಲಿಟಿಯನ್ನ ವಿಶ್ವದ ಮುಂದೆ ತೆರೆದಿಡ್ತಾ ಇದೆ. ಆಡಳಿತ ವಿರೋಧಿ ಅಲೆ ಅಂತ ಹೇಳಿ ವಿದ್ಯಾರ್ಥಿಗಳನ್ನ ರೊಚ್ಚಿಗೆಬ್ಬಿಸಿ ಮತಾಂತರ ಮೂಲಕ ಹಿಂಸಾಚಾರ ಮಾಡಿಸಿದ್ದಷ್ಟೇ ಬಂತು. ಆದರೆ ಜನರಿಗೆ ಯೂನಸ್ ಬೇಕಾಗಿಲ್ಲ ಅನ್ನೋದನ್ನ ಇದು ಕ್ಲೀನ್ ಆಗಿ ತಿಳಿಸ್ತಾ ಇದೆ. ಭಾರತದಲ್ಲಿ ಆಶ್ರಯ ಪಡಿತಾ ಇರೋ ಶೇಖ್ ಹಸೀನಾ ಕೆಲ ದಿನಗಳ ಹಿಂದೆ ನನಗೆ ಬಾಂಗ್ಲಾಗೆ ಹೋಗ್ಬೇಕು ಅನ್ನಿಸ್ತಾ ಇದೆ ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಇದಕ್ಕೆ ಯೂನಸ್ ಫುಲ್ ಖುಷಿಯಾಗಿ ಬನ್ನಿ ಬನ್ನಿ ಅಂತ ವೆಲ್ಕಮ್ ಮಾಡಿದ್ರು. ಆದರೆ ಈ ಹೇಳಿಕೆಯ ಗೂಢಾರ್ಥ ಏನು ಅನ್ನೋದು ಈಗ ಯೂನಸ್ಗೆ ಅರ್ಥ ಆಗಿರ್ಬೋದು ಅಂತ ಹೇಳಲಾಗ್ತಾ ಇದೆ. ದೇಶ ಬಿಟ್ಟಿದ್ರು ಭಾರತದ ಇಂಟೆಲಿಜೆನ್ಸ್ ಮೂಲಕ ಹಸೀನಾ ಬಾಂಗ್ಲಾದಲ್ಲಿ ಆಗ್ತಾ ಇರೋ ಪ್ರತಿ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ದಾರೆ. ಅಲ್ಲದೆ ಹಿಂದಿನ ಎಪಿಸೋಡ್ ನಲ್ಲಿ ಬಾಂಗ್ಲಾದಲ್ಲಿ ಮತ್ತೆ ದಂಗೆ ಏಳೋ ಬಗ್ಗೆ ಸಿಗ್ನಲ್ ಸಿಕ್ಕಿದೆ ಅನ್ನೋದನ್ನ ಹೇಳಿದ್ವಿ. ಇದೆಲ್ಲವನ್ನ ನೋಡ್ತಾ ಇದ್ರೆ ಹಸೀನಾರಿಗೆ ಭಾರತದಲ್ಲಿ ಮೋದಿ ಸರ್ಕಾರ ಆಶ್ರಯ ಕೊಟ್ಟಿರೋದೇ ಇಲ್ಲೇ ಕುತ್ಕೊಂಡು ಬಾಂಗ್ಲಾದೊಳಗೆ ಆಪರೇಷನ್ ಮಾಡೋದಕ್ಕೆ ಅಂತ ಹೇಳಲಾಗ್ತಾ ಇದೆ. ದೇಶ ತೊರೆದ ತಕ್ಷಣ ತಾತ್ಕಾಲಿಕವಾಗಿ ಭಾರತಕ್ಕೆ ಬಂದಿದ್ದ ಹಸೀನಾ ನಂತರ ಲಂಡನ್ಗೆ ಹೋಗ್ತಾರೆ ಅನ್ನೋ ಸುದ್ದಿ ಬಂದಿತ್ತು. ಆದ್ರೆ ಹೋಗ್ಲಿಲ್ಲ. ಅವರನ್ನ ಇಲ್ಲಿಯೇ ಉಳಿಸಿಕೊಳ್ಳಲಾಯಿತು. ಅವತ್ತಿಂದಲೇ ಬಾಂಗ್ಲಾದ ಒಳಗೆ ಆಗ್ತಾ ಇರೋ ಬೆಳವಣಿಗೆಗಳನ್ನ ಕಂಪ್ಲೀಟ್ ಸ್ಟಡಿ ಮಾಡಿ ಹಸೀನಾ ಸಹಾಯ ಪಡೆದು ಯಾವ ವೈರ್ ಎಳೆದ್ರೆ ಯಾವ ಲೈಟ್ ಆಫ್ ಆಗುತ್ತೆ, ಯಾವುದು ಬ್ಲಾಸ್ಟ್ ಆಗುತ್ತೆ, ಇದೆಲ್ಲವನ್ನ ನೋಡ್ಕೊಂಡು ಈಗ ಒಂದೊಂದೇ ಕೆಲಸವನ್ನ ಚಾಲೂ ಮಾಡಲಾಗ್ತಾ ಇದೆ ಅಂತ ಹೇಳಲಾಗ್ತಿದೆ. ಒಟ್ನಲ್ಲಿ ಪುಣೆಯ ಮೆಗಾ ಆಪರೇಷನ್ ಪ್ರತಿ ದೇಶಪ್ರೇಮಿ ಭಾರತೀಯರಲ್ಲೂ ಸಂತಸವನ್ನ ತರ್ತಾ ಇದೆ. ನಮ್ಮ ದೇಶದ ಬಡವರಿಗೆ ಸಿಗಬೇಕಾದ ಸೌಲಭ್ಯಗಳನ್ನ ನುಂಗ್ತಾ ಇರೋ ಈ ಕ್ರಿಮಿಗಳಿಗೆ ಹೀಗೆ ಆಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಎರಡು ದೇಶ ಬಿಟ್ಟು ಕೊಟ್ಟ ಮೇಲೂ ಮರ್ಯಾದೆ ಇಲ್ಲದೆ ಇಲ್ಲಿಗೆ ನುಸುಳಿ ಬಂದವರಿಗೆ ಅಯ್ಯೋ ಅನ್ನೋ ಅಸಹ್ಯಗಳು ಕೂಡ ಭಾರತದಲ್ಲಿರೋದು ದುರಂತ ಅಂತ ಜನರು ಹೇಳ್ತಾ ಇದ್ದಾರೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.